ತುಂಬಾ ಅನ್ಯಾಯ ಮೇಡಮ್. ಇದು ನಿಮ್ಮ ಹಾಸ್ಪಿಟ್ಲಿಗೆ ಬಂದು ನಿಮ್ಮನ್ನೇ ಅವಮಾನ ಮಾಡಿದ್ದಾರೆ. ಯಾಕೆ ಮೇಡಮ್ ಇಂಥವ್ರನ್ನ ಸುಮ್ಮನೆ ಬಿಟ್ರಿ? ಏನ್ ಮಾಡು ಅಂತೀರಾ? ವಯಸ್ಸಾಗಿದ್ಯಲ್ಲ, ಅವ್ರು ಜೋರಾಗಿ ಜಗಳ ಮಾಡಿ BP ರೈಸ್ ಆಗಿ ಅನ್ಕಾನ್ಶಿಯಸ್ ಆಗೋದ್ರು. ಹಾಗೆ ಬಿಟ್ಟಿದ್ರೆ ಬಾಡಿ ಪೋಸ್ಟ್ ಮಾರ್ಟಮ್ ಹೋಗ್ತಿತ್ತು. ನಾನೇನೋ ಅಯ್ಯೋ ಪಾಪ ಅಂತ ಅಡ್ಮಿಟ್ ಮಾಡ್ಕೊಂಡೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ಕೂ ಹೇಳ್ದೆ. ಹಲೋ, ಎಕ್ಸ್ಕ್ಯೂಸ್ ಮೀ ಮ್ಯಾಡಮ್, ಇದು ಹಾಸ್ಪಿಟಲ್. ಅಳೋದಾದ್ರೆ ಆಚೆ ಹೋಗಳಿ, ಇಲ್ಲಲ್ಲ. ನಾನು ಆಗ್ಲೇ ಅನ್ಕೊಂಡೆ ಮೇಡಮ್, ನೀವು ತುಂಬಾ ಒಳ್ಳೆಯವರು ಅಂತ. ನನಗೆ ಗೊತ್ತು ನಿಮ್ದೇನು ತಪ್ಪಿರಲ್ಲ ಅಂತ. ನಿಮ್ಮೇಲೆ ಹೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಇವರು. ಈಗ ನೀವು ಹೂ ಅಂತ ಒಂದು ಮಾತು ಹೇಳಿ, ನಾನೇ ಇವ್ರನ್ನ ತಕ್ಷಣ ಅರೆಸ್ಟ್ ಮಾಡ್ತೀನಿ ಮೇಡಮ್. ಛೇ, ನಾನೇನೋ ಇವಳು ಹಾಗೆ ಕೆಲಸ ಇಲ್ದಿರೋಳಲ್ಲ. ಐ ಆಮ್ ಟೂ ಬಿಸಿ ಫಾರ್ ಆಲ್ ದಿಸ್, ಯು ನೋ. ಇಂಥ ಸಿಲ್ಲಿ ಮ್ಯಾಟರ್ನ ಡೀಲ್ ಎಲ್ಲ ಮಾಡೋದಕ್ಕೆ ಸೀರಿಯಸ್ಲಿ ನನ್ನ ಹತ್ರ ಟೈಮ್ ಇಲ್ಲ. ನಾನು ಇವಳು ಮಾಡಿರೋ ತಪ್ಪನ್ನ ನಾನು ದೊಡ್ಡ ಮನ್ಸು ಮಾಡಿ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ಇವಳಿಗೆ ಹೇಳ್ಬಿಡಿ. ಇನ್ನೂ ಏನಾದ್ರೂ ಎನ್ಕ್ವೈರೀಸ್ ಇದೆಯಾ? ನೋ ಮೇಡಮ್, ಸಾರಿ. ಇನ್ಮೇಲಿಂದ ತಪ್ಪು ನಡೆಯಲ್ಲ. ನಾನಿನ್ ಬರ್ತೀನಿ ಮೇಡಮ್. ಮೇಡಮ್, ಗುಡ್ ಮಾರ್ನಿಂಗ್. ಡಾಕ್ಟರ್, ಒಳಗಡೆ ಇರೋ ಪೇಷಂಟ್ಗೆ ನಾವು ಫ್ರೀ ಟ್ರೀಟ್ಮೆಂಟ್ ತಾನೇ ಕೊಡ್ತಾ ಇರೋದು? ಹೌದು ಮೇಡಮ್, ಫ್ರೀ ಟ್ರೀಟ್ಮೆಂಟ್. ಅವ್ರ ಮನೆಯವ್ರು ಬಂದಿದ್ದಾರೆ. ಬಿಲ್ ಕಟ್ಟಕ್ ಅನುಕೂಲ ಇರೋರ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋ ನೆಸೆಸಿಟಿ ಇಲ್ಲ ಅಲ್ವಾ? ಹೌದು ಮೇಡಮ್. ಹಾಗಾದ್ರೆ ಬಿಲ್ ರೆಡಿ ಮಾಡಿ ಅವಳಿಗೆ ಕೊಟ್ಬಿಡಿ. ಓಕೆ? ಓಕೆ ಮೇಡಮ್. ಒಂದ್ ನಿಮಿಷ, ನಾನು ಅವ್ರನ್ನ ನೋಡ್ಬೇಕು. ಯಾರು ಅವರು ಅಂದ್ರೆ? ಡಾಕ್ಟರ್ ಲಕ್ಷ್ಮಣ ಅವ್ರನ್ನ. ಯಾತಕ್ ನೋಡ್ಬೇಕು? ದುಡ್ಡು ಕಟ್ತಾನೆ ಟ್ರೀಟ್ಮೆಂಟ್ ತಗೋತಿರೋದು. ನಾನ್ ಡಾಕ್ಟರ್ ನೋಡ್ಬಾರ್ದಾ? ಈ ಹಾಸ್ಪಿಟಲ್ ಚೇರ್ಮನ್ ನಾನು. ಅವ್ರು ಬರೀ ಡಾಕ್ಟರ್ ಅಷ್ಟೇ. ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿ ಯಾರನ್ನೂ ನೋಡೋದಿಕ್ಕಾಗೋದೇ ಇಲ್ಲ. ನೀನ್ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ಯಾ ಅಂತ ನಾನೊಂದು ಹೆಲ್ಪ್ ಮಾಡಬಲ್ಲೆ ನಿನಗೆ. ಈಗಿದ್ರಲ್ಲ ಡಾಕ್ಟ್ರು, ನಿಮ್ಮಮ್ಮನ್ಗೆ ಅವರೇ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಬೇಕಾದ್ರೆ ಅವ್ರನ್ನೇ ಹೋಗಿ ಕನ್ಸಲ್ಟ್ ಮಾಡು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಹೇಳಿ ಮೇಡಮ್. ನನ್ನ ತಾಯಿನ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ಡಿಸ್ಚಾರ್ಜ್ ಮಾಡಿ. ಮೇಡಮ್, ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಬೇಡ ಮೇಡಮ್. ಪರವಾಗಿಲ್ಲ ಡಾಕ್ಟರ್, ನಾನು ನಮ್ಮಮ್ಮನ ನೋಡ್ಕೋತೀನಿ. ಅವಸರ ಪಡಬೇಡಿ ಮೇಡಮ್. ಇಂಥ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಪೇಷಂಟ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅವ್ರ ಜೀವಕ್ಕೆ ಆಪತ್ತು. ಯೋಚನೆ ಮಾಡಿ ನೋಡಿ. ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್. ಓಕೆ ಡಾಕ್ಟರ್. ನಿತೀಶ್, ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮುಗೀತು. ನೀರ್ ತಗೊಳ್ಳಿ. ಕೊನೆಗೆ ಅವನನ್ನ ಸರಿಯಾಗಿ ಐಡೆಂಟಿಫೈ ಮಾಡೋದಕ್ಕಾಗ್ತಾ ಇಲ್ಲ ಅಂತ ತುಳಸಿ ಹೇಳಿದ್ಲು. ಸೊ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ನಿಮ್ ಚಿಕ್ಕಪ್ಪನ ಕೋರ್ಟ್ ನಿರಪರಾಧಿ ಅಂತ ತೀರ್ಮಾನ ಮಾಡಿ ಬಿಡುಗಡೆ ಮಾಡ್ತು. ಚಿಕ್ಕಪ್ಪ ಮನೆಗೆ ಹೋದ್ರಾ? ನಿಮ್ಮ ಅಪ್ಪನೂ ಚಿಕ್ಕಮ್ಮನೂ ಇಬ್ರು ಕೋರ್ಟಿಗೆ ಬಂದಿದ್ರು. ಅವ್ರ ಜೊತೆನೆ ಹೋದ್ರು. ನಿಜವಾಗ್ಲೂ ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದು ನಮ್ ಚಿಕ್ಕಪ್ಪನ ಕ್ಷಮಿಸ್ತಾ ಇರ್ಲಿಲ್ಲ. ನೀವು ಕ್ಷಮಿಸಿದ್ದು ಅಲ್ದೆ ನಮ್ ಚಿಕ್ಕಪ್ಪನ ಜೈಲ್ಗೆ ಹೋಗದೆ ಇರೋ ಕಾಪಾಡಿದ್ದೀರಾ. ಅದಕ್ಕೆ ನಿಮ್ಗೂ ತುಳಸಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಬಿಡಿ ನಿತೀಶ್, ಎಲ್ರೂ ಕೋಪ ಮಾಡ್ಕೊಂಡೇ ಮಾಡ್ಕೋತಾರೆ. ಆದ್ರೆ ನಿಮ್ ಚಿಕ್ಕಪ್ಪ ಲಿಮಿಟ್ ಮೀರಿ ಕೋಪ ಮಾಡ್ಕೊಂಡ್ರು ಅಷ್ಟೇ. ಇಲ್ಲ ರಂಜಿತ್, ನಿಮ್ ಜಾಗದಲ್ಲಿ ನಾನು ಇದ್ದಿದ್ರೆ ನಮ್ ಚಿಕ್ಕಪ್ಪನ... ನಾನೊಂದೇಳ ನಿತೀಶ್, ನಾನು ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಿಮ್ ಚಿಕ್ಕಪ್ಪ ಅಲ್ಲ ಅಂತ ಕೋರ್ಟ್ ಮಾತ್ರ ಅಲ್ಲ, ನಾನೂ ನಂಬ್ತೀನಿ. ಅವರು ನನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ಅವ್ರ ಮನ್ಸಲ್ಲಿದ್ದು ನಿಜವಾದ ಮನುಷ್ಯನೇ ಅಲ್ಲ. ಕೋಪ, ದ್ವೇಷ, ಸೇಡು, ಇಷ್ಟೇ ಗುಣಗಳು. ಉಳಿದಂತೆ ಅವರು ನಾರ್ಮಲ್ಲೇ. ಈಗ ಅವರು ಹಳೆದನ್ನೆಲ್ಲ ಮರೆತು ನನ್ನ ಕ್ಷಮಿಸ್ಬೇಕು ಅಷ್ಟೇ. ಇಲ್ಲೇ ನಿಲ್ಸಪ್ಪ, ಇಲ್ಲೇ.
ಬಂದಿದ್ದಾರೆ. ಚಿಕ್ಕಮ್ಮ ಹೇಗಿದ್ದೀರಿ? ಹೇಗಿದೀವಿ ಮೋಹನ? ಬನ್ನಿ ಒಳಗಡೆ. ಏನ್ ಪದ್ಮ, ಯಾವತ್ತು ಬರ್ದೇ ಇರೋಳು ಮನೆ ತನಕ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಅಂತ ವಿಶೇಷ ಏನು ಇಲ್ಲ. ಜೀವಂತವಾಗಿರೋ ಮನುಷ್ಯನ ನುಂಗಿ ನೀರ್ ಕುಡಿಯೋ ಮಹಾನ್ ಭಾವ ಒಬ್ಬ ಈ ಮನೇಲಿದ್ದಾನೆ ಅಂತ ಗೊತ್ತಾಯ್ತು. ಆ ಪುಣ್ಯಾತ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಏನು ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ, ಮರ್ಯಾದೆಯಿಂದ ಮಾತಾಡು. ಅಯ್ಯೋ ಅಮ್ಮ, ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಿದ್ರಮ್ಮ, ನಂಗೆ ತುಂಬಾ ಭಯ ಆಗ್ತಿದೆ. ಬಾಮ ಹೋಗೋಣ. ಇರೋ ಕಂಡೋ ಸೊತ್ತನ್ನ ನುಂಗಿ ನೀರ್ ಕುಡಿಯೋರ್ಗೆ ಗಂಟ್ಲು ದೊಡ್ಡದಾಗೆ ಇರುತ್ತೆ. ಅಂತ ಮಹಾನ್ ಭಾವನ ಹೆತ್ತು ತಾಯಿ ಅಲ್ವಾ ಇವಳು. ಇವಳಿಗೂ ಗಂಟ್ಲು ಜೋರಾಗೆ ಇರುತ್ತೆ. ಏನೋ ಇದು ರಂಜಿತ್, ಇವ್ರ ಪಾಡಿಗೆ ಇವ್ರು ಮಾತಾಡ್ತಾನೆ ಇದ್ದಾರೆ, ನೀನ್ ನೋಡ್ಕೊಂಡು ಸುಮ್ನೆ ನಿಂತಿದ್ಯಲ್ಲ, ಏನು ಅಂತ ಕೇಳು. ಅಮ್ಮ ಅಮ್ಮ ಬಾಮ, ನಂಗೆ ತುಂಬಾ ಭಯ ಆಗ್ತಿದೆ, ಅವನನ್ನ ಬಿಟ್ಟು ಓಡ್ಸರ್ ಬಾಮ. ಏಯ್ ಸಾಕ್ ಸುಮ್ನಿರೋ, ಏನು ಆಗಲ್ಲ. ಉಪ್ಪು ಖಾರ ತಿನ್ನೋರು ಮಾತ್ರ ಕೋಪ ರೋಷ ಸಿಟ್ಟು ಎಲ್ಲ ಇರುತ್ತೆ. ಇವ್ರು ಉಪ್ಪು ಖಾರ ಎಲ್ ತಿಂತಾರೆ? ಕಂಡೋ ಸೊತ್ತನ್ನ ನುಂಗಿ ನೀರ್ ಕುಡಿಯೋರ್ ತಾನೆ. ಇವ್ರು ನಮ್ಗೇನು ಮಾಡಲ್ಲ, ಸುಮ್ನೆ ನಿಂತ್ಕೋ. ಅದೇ ಅನ್ಕೊಂಡೆ, ಏನಪ್ಪ ಇವನು ದನದ ಮೇಲೆ ಕೂತಿರೋ ಕಾಗೆ ತರ ಸುಮ್ಮನೆ ನಿಂತಿದ್ದಾನಲ್ಲ ಅಂತ. ಇವನು ರೋಷ ಅಲ್ದಾರನಮ್ಮ, ನೋಡಿದ್ರೆ ಹಾಗೆ ಕಾಣಿಸ್ತಾನೆ. ನೋಡು ಹೇಗೆ ಅಲ್ಲಿ ಕಡಿತಾ ನಿಂತಿದ್ದಾನೆ. ಏಯ್ ಎಲ್ಲಿಗ್ ಬಂದ್ ಏನ್ ಮಾತಾಡ್ತಾ ಇದ್ಯಾ? ಹೊಡೆದ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಏನ್ ಓವರ್ ಆಗಿ ಮಾತಾಡ್ತಿದ್ಯಾ? ಪೀಸ್ ಪೀಸ್ ಮಾಡಕ್ ಬಿಡ್ತೀನಿ. ನೀನೇ ದೊಡ್ಡ ಶೂರ ಏನೋ? ಸುಮ್ನೆ ಇರೋ. ನೀನೇನ್ ಮಹಾ ಶೂರನೇನೋ? ನನ್ನ ಹತ್ರ ಮಾತಾಡು, ನನ್ ಮಗನ್ ಮೇಲೆ ಕೈ ಮಾಡ್ತಿದ್ಯಾ? ಈಗೇನು ನೀವಿಬ್ರು ಜಗಳ ಮಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀರಾ? ಇಲ್ಲ, ಜಗಳ ಮಾಡ್ದೆ ಹಾಗೆ ಬಿಟ್ಬಿಡ್ತಾರೆ. ನನ್ ಮನೇಲಿರೋ ದಡ್ಡ ಮನುಷ್ಯನ್ ತಲೆ ಮೇಲೆ ನೀವೆಲ್ಲ ಸೇರ್ಕೊಂಡು ಮೊಟ್ಟೆ ಹೊಡೆದು ಬೆಣ್ಸರಿಯಕ್ ನೋಡ್ತಿದ್ದೀರಾ? 4 ಲಕ್ಷ ರೂಪಾಯಿನ ನುಂಗಿ ನೀರ್ ಕುಡಿದ್ಬಿಟ್ಟು ನಮ್ ಕೈಗೆ ಚಿಪ್ ಕೊಡ್ಬೇಕು ಅಂತಿದ್ದೀರಾ? ಇಲ್ಲಿ ನೋಡಿ, ಬೆಂಕಿ ಹೋಗಿ ಮಾತಾಡೋದು, ಚುಚ್ ಮಾತಾಡೋದು ಇದೆಲ್ಲ ಬೇಡ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಲಿ. ಓ ನೋಡ್ದೇನೋ, ಯಜಮಾನ್ರಿಗೆ ಕೋಪ ಉಕ್ಕಿ ಬರ್ತಾ ಇದೆ. ಏನೋ ನೀನಂತ ಮಾನಸ್ತ ರೋಷವಂತ ಆಗಿದ್ದಿದ್ರೆ ಕಂಡೋ ಸೊತ್ಗೆ ಆಸೆ ಪಡ್ತಿದ್ಯೇನೋ? ನನ್ ಮಕ್ಳಿರೋ ಮನೆನ ಅಡ ಇಟ್ಟು ಆ ದುಡ್ಡನ್ನೆಲ್ಲ ನುಂಗಿ ನೀರ್ ಕುಡಿತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ನೀನು ಒಬ್ಬ ಮನುಷ್ಯನ? ಥು. ಏನೇ ಕೊಬ್ನಿಂದ ಮಾತಾಡ್ತಾ ಇದ್ಯಾ? ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ. ಯಾಕೆ ನನ್ನ ಹತ್ರ ಯಾಕೆ ಎಗರಾಡ್ತಿದ್ಯಾ? ಇಂಥ ಮೋಸ್ಕಾರ ಮಗನ್ ಹೆತ್ತಿದ್ಯಲ್ಲ, ಅವನ ಮೇಲೆ ಎಗರಾಡು. ಚಿಕ್ಕಮ್ಮ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಅಪ್ಪ ಅವ್ರಾಗೆ ಕೊಟ್ರು, ನಾವೇನ್ ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ಏನೇ ನೀನ್ ಒಬ್ಳೇನ ಅವ್ರ ಮಗಳಾಗ ಹುಟ್ಟಿರೋದು? ಇರೋ ಮನೆನ ಅಡ ಇಟ್ಬಿಟ್ಟು ಎಲ್ಲ ನೀನು ಕೊಟ್ಬಿಟ್ರೆ ನನ್ ಮಕ್ಳೇನ್ ಬೀದಿಗೆ ಬೀಳ್ಬೇಕಾ? ಏಯ್ ಏನು ಹೇಳ್ತಾ ಇದ್ದಾಳೆ ಇವಳು? ನಿಮ್ ಮಾವ ನಿನ್ಗೆ ಸಾಲ್ವಾಗ ಹಣ ಕೊಟ್ಟಿದ್ದಾರೆ ಅಂತ ಹೇಳ್ದೆ ತಾನೇ ನೀನು? ಹೌದು, ಈ ದಂಡ ಪಿಂಡನ ದತ್ತು ತಗೊಂಡಿದ್ದಾರೆ ನೋಡು, ಅದಕ್ಕೆ ಆ ಮನುಷ್ಯ ದುಡ್ಡನ್ನ ಇವನು ಕೊಟ್ಟಿದ್ದಾರೆ. ಆ ಮನುಷ್ಯನ ಮೋಸ ಮಾಡಿ ದುಡ್ಡನ್ನ ಸಾಲ ತಗೊಂಡು ಆ ದುಡ್ಡನ್ನ ಬಡ್ಡಿ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಅಂತ ಇಲ್ದಿರೋ ನಾಟಕ ಆಡ್ತಿದ್ದಾರೆ. ಬೇಡ ಪದ್ಮ, ನನ್ನನ್ನು ಕೆರಳಿಸ್ಬೇಡ. ನಾನ್ ಬಾಯಿ ಬಿಟ್ರೆ ಅಷ್ಟೇ. ಏಯ್ ನನ್ನ ಹತ್ರ ಯಾಕೆ ನೀನ್ ಬಾಯ್ ಬಿಡ್ತೀಯಾ? ನೀನಂತ ಮಾನಸ್ತಿ ಆಗಿದ್ರೆ ನಿನ್ ಮಗನ್ ಬಾಯ್ ಬಿಡ್ಸು, ಆಗ್ ನೋಡ್ತೀನಿ ನಾನು. ಮನುಷ್ಯ ಒಂದು ತನ್ನ ತಿಂದ್ರೂ ದುಡ್ದು ಕಷ್ಟಪಟ್ಟು ತಿನ್ಬೇಕು, ಕಂಡವ್ರ ಹತ್ರ ಕಿತ್ಕೊಂಡು ತಿನ್ಬಾರ್ದು. 4 ಲಕ್ಷ ರೂಪಾಯಿ ಇಸ್ಕೊಂಡಿದಾರಲ್ಲ, ಯಾರ ಮನೆ ಸೊತ್ತು ಅಂತ ಇಸ್ಕೊಂಡಿದ್ದಾರೆ ಇವ್ರು? ಸಾಕು, ಸ್ವಲ್ಪ ಮಾತಾಡೋದು ನಿಲ್ಲಿಸ್ತೀರಾ? ನಿಮ್ ಮನೆ ಅಡ ಇಟ್ಟು ತಿನ್ನೋ ಅಷ್ಟು ಮಟ್ಟಿಗೆ ನಾವೇನ್ ಜೀವನದಲ್ಲಿ ಹಾಳಾಗಿಲ್ಲ. ಏನೋ ನಿಮ್ಮನೆ ಅಂತ ಹೇಳ್ತಾ ಇದ್ದೀರಾ. ಆವತ್ತು ಮದನ್ ಗೋಪಾಲ ತುಳಸಿ ಹೆಸರಿಗೆ ಮನೆ ಮಾಡ್ತೀನಿ ಅಂತ ಹೇಳಿದಾಗ ನಾನ್ ಮನಸ್ಸು ಮಾಡಿದ್ರೆ ಆ ಮನೆನ ತುಳಸಿ ಹೆಸರು ಬರ್ಸ್ಕೊಂಡು ನಿಮ್ನ ಬೀದಿ ಬಿಕಾರಿ ಮಾಡಿ ನಡು ಬೀದಿಲ್ ನಿಲ್ಸ್ಬೋದಾಗಿತ್ತು. ಆದ್ರೆ ನಮ್ಮ ಮಾವನ್ ಮುಖ ನೋಡ್ಕೊಂಡು ನಾವ್ ಆಗ ಮಾಡ್ಲಿಲ್ಲ. ಏನೋ ಮೋಸ ಮಾಡೋ ಕುಟುಂಬ ಅದು ಇದು ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದೀರಾ. ಹೌದು, ಬೇರೆಯವ್ರ ಮುಂದೆ ಒಳ್ಳೆಯವ್ರ ತರ ವೇಷ ಹಾಕೋದು, ಸಮಯ ಸಿಕ್ಕರೆ ಎಲ್ಲ ನುಂಗಿ ನೀರ್ ಕುಡಿಯೋದು. ನಿನ್ ಬುದ್ಧಿ ನನಗ್ ಗೊತ್ತಿಲ್ವೇನೋ? ಚಿಕ್ಕಮ್ಮ, ಇದು ನನಗೆ ಅಪ್ಪನಿಗೆ ಸಂಬಂಧಪಟ್ಟ ವಿಷಯ. ಅನಾವಶ್ಯಕವಾಗಿ ನೀವು ಇವ್ರ ಬಗ್ಗೆ ಮಾತಾಡ್ಬೇಡಿ. ಹಾಗೇನಾದ್ರೂ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನೋಡ್ದೇನೋ, ಇವನೇ ದೊಡ್ಡ ಕಳ್ಳ, ಇವನ್ಗೆ ಈ ಕಳ್ಳಿ ಸಪೋರ್ಟ್ ಮಾಡ್ತಿದ್ದಾಳೆ. ಸರಿಯಾಗಿದೆ ಜೋಡಿ. ಅಯ್ಯೋ ಅಮ್ಮ, ಈ ಓಡೋದವಳ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ಅವಳನ್ನ ನೆನ್ಸ್ಕೊಂಡ್ರೆ ನನ್ಗೆ ವಾಮಿಟ್ ಬರುತ್ತೆ.
ಹಲೋ, ಮರ್ಯಾದೆಯಿಂದ ಇಬ್ರು ಜಾಗ ಖಾಲಿ ಮಾಡಿ, ಇಲ್ದವ್ರೆ ಸುಮ್ನೆ ತೊಂದ್ರೆ ಆಗೋಗುತ್ತೆ. ಯಾಕೆ ಜಾಗ ಖಾಲಿ ಮಾಡ್ಬೇಕು ಅಂತಿದ್ದೀನಿ? ನೀನಂತ ಮರ್ಯಾದಸ್ಥ ಆಗಿದ್ರೆ 4 ಲಕ್ಷ ರೂಪಾಯಿ ನುಂಗ್ ನೀರ್ ಕೊಡ್ತಿದ್ಯಲ್ಲ, ಅದ್ರ ಲೆಕ್ಕ ಕೊಡು. ನಿಮಗ್ ದುಡ್ಡು ತಾನೇ ಬೇಕು, ಹೊರಡಿ. ದುಡ್ಡು ನಿಮ್ ಮನೆ ಬಾಗಿಲ್ಗೆ ಬರುತ್ತೆ. ಅಮ್ಮ ಬಿಡಮ್ಮ, ಅವ್ನು ಏನ್ ಮಾಡ್ತೀನಿ ನೋಡ್ತಾ ಇರೋ. ಇವ್ನೇನು ಅಂತ ಗೊತ್ತಿಲ್ವಾ? ಸ್ವಲ್ಪ ಸುಮ್ನೆ ನಿಂತ್ಕೋ. ಹಲೋ, ಯಾಕೆ ಸುಮ್ನೆ ಮಾತಾಡ್ತೀರಾ? ಇವ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ತಾನೇ, ಹೊರಡಿ. ಏಯ್, ನೀನ್ ಯಾರೋ? ಓ, ನೀನು ಈ ಮನೇಲಿರೋ ದಂಡಪಿಂಡನಾ? ಅದೇ ಅನ್ಕೊಂಡೆ, ದಂಡದ ಕೂಳ್ ತಿನ್ನೋದ್ ಬಿದ್ದಿರೋ ದಂಡಪಿಂಡ ಇರ್ಬೇಕು ಅಂತ. ಏಯ್, ನನ್ನ ಅಳಿನ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಅಮ್ಮ ನೀನ್ ಸುಮ್ನಿರಮ್ಮ. ನಿತೀಶ್, ಇವ್ರು ಹಾಗೆ ಮಾತಾಡ್ತಾರೆ, ನೀವು ಹೊರಡೆ ಹೋಗಿ. ಇವ್ರನ್ನ ನಾನ್ ನೋಡ್ಕೋತೀನಿ. ಏನು ಊರ್ನವ್ರ ಹತ್ರ ಎಲ್ಲ ಬೈಗಳ ತಿನ್ನೋನು ನನ್ ಮಗನ್ ಮೇಲೆ ಕೈ ಮಾಡಕ್ ಬಂದಿದ್ಯಾ? ಯಾಕೆ ಒಂದ್ಸಲ ಯಮಲೋಕದವರೆಗೂ ಹೋಗ್ ಬಂದಿದ್ಯಾ? ಇನ್ನು ನಿನಗ್ ಬುದ್ಧಿ ಬಂದಿಲ್ವಾ? ನನ್ ಮಗನ್ಗೆ ಕೈ ಮಾಡ್ತೀಯನೋ ನೀನು? ನಿನ್ ಮಗ ಬರೀ ಬಾಯಲ್ಲಿ ಮಾತಾಡ್ತಾನೆ, ಆದ್ರೆ ನಾನ್ ಬರೀ ಕೈಯಲ್ಲೇ ಮಾತಾಡೋದು. ನಿಮ್ ದುಡ್ಡು ನಾ ಕೊಡ್ತೀನಿ ಅಂತ ಹೇಳ್ದೆ ತಾನೆ. ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತಾ ಇರಿ. ಮರ್ಯಾದೆಯಿಂದ ಮನೆ ಪತ್ರ ನನ್ ಕೈಗೆ ಬಂದ್ ಸೇರ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ನಿಂತ್ಕೊಂಡ್ ಮಾತಾಡಿದ ಮಾತನ್ನ ಬೀದಿ ಹತ್ರ ನಿಂತ್ಕೊಂಡ್ ಮಾತಾಡಿ ನಿನ್ ಮಾನ ಮರ್ಯಾದಿನ ಹರಾಜಾಗ್ತೀನಿ. ಹುಷಾರ್. ಮನೆ ಪತ್ರನ ವಾಪಸ್ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತು ತಾನೆ. ಮಾರಿ ಮನೆವರೆಗೂ ಬಂದು ರಂಪಟ ಮಾಡ್ತಲ್ಲೋ. ಏಯ್, ಇದೆಲ್ಲ ಬೇಕಾಗಿತ್ತೇನೋ ನಮ್ಗೆ? ಆ ದರಿದ್ರದವ್ರ ಹತ್ರ ಯಾಕೋ ಸಾಲ ಮಾಡ್ದೆ ನೀನು? ಹೋಗ್ಲಿ ಬಿಡಿ ರಂಜಿತ್, ಅದನ್ನೇ ನೆನ್ಸ್ಕೊಂಡು ಯಾಕೆ ಫೀಲ್ ಮಾಡ್ಕೋತೀರಾ? ಈಗ ಬನ್ನಿ ಒಳಗೆ. ಇಲ್ಲ ನಿತೀಶ್, ನನ್ನ ಹೋಗಿ ಫ್ರಾಡು ಮೋಸ್ಕಾರ ಅಂತೆಲ್ಲ ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ರು. ನಾನೇನ್ ಮೋಸ್ಕಾರನ ಅಥವಾ ಕಳ್ತನ ಮಾಡಿ ಅನ್ನ ತಿನ್ನೋನ? ಯೋಗ್ಯತೆ ಇಲ್ದೇ ಇರೋರ ಹತ್ರ ಸಾಲ ಮಾಡಿದ್ರೆ ಹೀಗೆ ಕಣ ಆಗೋದು. ಇದ್ಯಾಕೋ ನಿನಗೆ ಮೊದ್ಲೇ ಗೊತ್ತಾಗ್ಲಿಲ್ಲ? ನನ್ ಮುಂಚೆನೆ ಗೊತ್ತಾಗ್ಲಿಲ್ಲ ಅಮ್ಮ. ನಾನ್ ಸಾಲನೇ ತಗೋಬಾರ್ದಾಗಿತ್ತು. ಸಾಲ ತಗೊಂಡಿದ್ದು ತಪ್ಪು ತಪ್ಪು ತಪ್ಪ. ಏನ್ರಿ ನೀವು? ಅಯ್ಯೋ, ಏನೋ ಇದು? ರಕ್ತ ಬರ್ತಾ ಇದೆಯಲ್ಲೋ, ಯಾಕೋ ಹೀಗ್ ಮಾಡ್ಕೊಂಡೆ? ಸ್ವಲ್ಪ ತಾಳ್ಮೆಯಿಂದ ಇರ್ಬಾರ್ದಾಗಿತ್ತ? ರಂಜಿತ್, ನೀವ್ ಏನ್ ಮಾಡ್ಕೊಂಡ್ರಿ? ಹಾಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆಸ್ಪತ್ರೆಗೆ ಹೋಗೋಣ ಬನ್ನಿ. ಆನನೇ ಹೋಯ್ತು, ರಕ್ತ ಹೋದ್ರೆ ಏನಾಗುತ್ತೆ? ಬಿಡಿ ನಿತೀಶ್. ಕೈ ಕೊಡಿ. ರಂಜಿತ್ ಇರಿ, ನಾನು ಆಟೋ ಕರ್ಕೊಂಡ್ ಬರ್ತೀನಿ. ನೋಡು, ಈಗೇನು ಆಗಿಲ್ಲಮ್ಮ. ನಾನು ಬಂದಿದ್ದೀನಲ್ಲ, ಎಲ್ಲ ಒಳ್ಳೇದಾಗುತ್ತೆ. ರಾಘವ, ಕೂತ್ಕೋ. ರಾಘವ,
ರಾಘವ ನೀರ್ ತಗೋಪ್ಪ. ಪಪ್ಪ ನೀರ್ ತಗೊಳ್ಳಿ. ಬೇಡ ಅದಕ್ಕೆ. ಯಾಕೆ ರಾಘವ, ಯಾಕೆ ಡಲ್ ಆಗಿದೆಯಾ? ಎಲ್ಲ ಒಳ್ಳೆ ರೀತಿಯಲ್ಲ ಮುಗೀತಲ್ಲ. ಬಿ ಹ್ಯಾಪಿ. ತಗೋ ನೀರ್ ಕುಡಿ. ತಗೊಳ್ಳಿ ಪಪ್ಪ. ರಂಜಿತ್ಗೂ ತುಳಸಿಗೂ ಒಂದ್ ಥ್ಯಾಂಕ್ಸ್ ಹೇಳ್ ಬರ್ಬೋದಿತ್ತಲ್ಲೋ, ಯಾಕೋ ಹಾಗೆ ಬಂದ್ಬಿಟ್ಟೆ? ಯಾಕೆ ಇನ್ನೂ ಅವ್ರ ಮೇಲಿನ ಕೋಪ ಕಡಿಮೆ ಆಗಿಲ್ವಾ ನಿನ್ಗೆ? ಇಲ್ಲಣ್ಣ, ಇವತ್ ನಾನು ಹೊರಗಡೆ ಬಂದಿರೋದಕ್ಕೆ ಕಾರಣನೇ ಅವರು. ಅವ್ರ ಮೇಲೆ ಹೇಗಣ್ಣ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಣ್ಣ. ನಮ್ಮ ಮನೇಲಿ ಇಲ್ಲಿವರೆಗೂ ಯಾರು ಜೈಲ್ ಬಾಗ್ಲಿ ಹೋಗಿದ್ದಿಲ್ಲ. ನಾನೇ ಮಾಡಬಾರ್ದನ್ನ ಮಾಡ್ಬಿಟ್ಟು ನಮಗಿದ್ದ ಹೆಸರು, ಮರ್ಯಾದೆ, ಗೌರವ ಎಲ್ಲ ಹೋಗ್ಬಿಡ್ತಣ್ಣ. ಇನ್ಮೇಲೆ ಹೇಗಣ್ಣ ನಾನು ಹೊರಗಡೆ ಮುಖ ತೋರಿಸ್ಲಿ? ಸತ್ ಹೋಗ್ಬಿಡೋಣ ಅನಿಸ್ತಾ ಇದೆ. ಏಯ್, ಏನ್ ಮಾತಾಡ್ತಿದ್ಯೋ ರಾಘವ ನೀನು? ಯಾಕೆ ಪಪ್ಪ ಹೀಗ್ ಮಾತಾಡ್ತಿದ್ದೀರಾ? ಅಣ್ಣ, ಹೊರಗಡೆ ಹೇಳ್ಕೊಳಕ್ ಆಗದೆ ಇರೋಷ್ಟು ದುಃಖ ನನಗೆ ಆಗ್ತಿದೆ ಅಣ್ಣ. ನನ್ನಂತ ಹುಚ್ಚರು ಯಾರಾದ್ರೂ ಇರ್ತಾನೇನಣ್ಣ? ಕ್ಷಮಿಸ್ಬೇಕಾದಂತ ವಿಷಯ, ಅದಕ್ಕೋಸ್ಕರ ಕೊಲೆ ಮಾಡೋದಕ್ಕೆ ನೋಡ್ಬಿಟ್ನಲ್ಲಣ್ಣ. ನಿಜವಾಗ್ಲೂ ನಾನೊಬ್ಬ ಕೊಲೆಗಾರ, ಹೃದಯ ಇಲ್ಲದ ಕಟುಕ. ಇಲ್ಲಣ್ಣ, ನನಗೆ ನಿಮ್ಗಳಿಗೆ ಮುಖ ತೋರ್ಸೋದಕ್ಕೂ ನಾಚಿಕೆ ಆಗ್ತಿದೆ ಅಣ್ಣ. ರಾಘವ, ನಿನ್ನ ಬಗ್ಗೆ ನನಗ್ ಗೊತ್ತಿಲ್ವೇನೋ? ನೀನು ಎಷ್ಟು ಕೋಪ ತೋರಿಸ್ತೀಯೋ ಅಷ್ಟೇ ಪ್ರೀತಿ ತೋರಿಸ್ತೀಯ. ಕೆಡಕ್ ಬುದ್ಧಿ ಇಲ್ದಿರೋ ನೀನು ಈ ಮಟ್ಟಕ್ಕೆ ಹೋಗಿದೀಯಾ ಅಂದ್ರೆ ಅದಕ್ಕೆ ನಮ್ಮ ಕೆಟ್ಟಗಳಿಗೇನೆ ಕಾರಣ ಕಣೋ. ಇಲ್ಲಣ್ಣ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಾನೇನಾ ಇದನ್ನ ಮಾಡಿದ್ದು ಅಂತ ನನಗೆ ನಡುಕ ಬರುತ್ತಣ್ಣ. ತಪ್ಪು ಮಾಡಿ ಕಾನೂನಿಂದ ಏನೋ ತಪ್ಪಿಸ್ಕೊಂಡ್ಬಿಟ್ಟೆ, ಆದ್ರೆ ನನ್ನ ಮನಸ್ಸಾಕ್ಷಿಗಿದು ಚುಚ್ಚುತ್ತಾ ಇದೆ ಅಣ್ಣ, ಚುಚ್ಚುತ್ತಾ ಇದೆ. ರಂಜಿತ್ ಹತ್ರ, ತುಳಸಿ ಹತ್ರ ಮಾತಾಡದೆ ಬಂದಿರೋದಕ್ಕೆ ಕಾರಣ ಕೋಪ ಅಲ್ಲಣ್ಣ, ಪಾಪ ಪ್ರಜ್ಞೆ. ಪಾಪ ಪ್ರಜ್ಞೆ. ನನ್ನಿಂದ ಅವ್ರ ಮುಖ ನೋಡೋದಕ್ಕೂ ಆಗ್ತಾ ಇಲ್ಲ ಅಣ್ಣ. ರಾಘವ, ಅವ್ರ ಬಗ್ಗೆ ತಪ್ಪು ತಿಳ್ಕೋಬೇಡ ಕಣೋ. ರಂಜಿತ್ಗೂ ತುಳಸಿಗೂ ನಿನ್ನ ಮೇಲೆ ಎಳ್ಳಷ್ಟು ಕೋಪ ಇಲ್ಲ ಕಣೋ. ಅಣ್ಣ, ಅವ್ರದ್ದು ದೊಡ್ಡ ಮನಸ್ಸಣ್ಣ. ಅವ್ರಿಗಿರೋ ಒಳ್ಳೆ ಗುಣ ನನಗಿಲ್ದ ಹೋಯ್ತಲ್ಲಣ್ಣ. ರಂಜಿತ್ಗೆ ಎಷ್ಟು ವಯಸ್ಸು ಇರ್ಬೋದು ಹೇಳಿ? ಅವನ್ ಬಿಡಿ, ತುಳಸಿಗೇನ್ ಮಹಾ ವಯಸ್ಸು. ಅವಳು ಕೂಡ ನನ್ನನ್ನು ಕ್ಷಮಿಸಿದ್ಲು. ನಾನೊಬ್ಬ ಕೊಲೆಗಾರ, ಪಾಪಿ ಅಂತ ಗೊತ್ತಿದ್ರು ನನ್ನನ್ನು ಕ್ಷಮಿಸಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದ್ಲು. ಒಬ್ಬ ಚಿಕ್ಕ ಹುಡುಗಿಗಿರೋಷ್ಟು ಮ್ಯಾನರ್ಸ್ ಕೂಡ ನನಗಿಲ್ದ ಹೋಯ್ತಲ್ಲಣ್ಣ. ಸಾಕು ರಾಘವ, ಅನವಶ್ಯಕವಾಗಿ ಏನೇನೋ ಮಾತಾಡ್ಬೇಡ್ವೋ. ಮನಸ್ ಕೆಡಿಸ್ಕೋಬೇಡ. ಮುಂದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಮಾತನಾಡು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಕಣೋ. ಅರ್ಥ ಆಯ್ತಾ? ಸರಿ ಅಣ್ಣ. ಅಣ್ಣ, ನಾನೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಿತೀಶನ ಲಾವಣ್ಯನ ಮನೆ ಕರ್ಕೊಂಡು ಬಂದ್ರೆ ಎಲ್ಲ ಸರಿಯಾಗತ್ತಣ್ಣ.